ಬರೀ ಬಟ್ಟೆ ಹಾಕೊಂಡ ತಕ್ಷಣ ರಾಮ 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 ಅಂತ ತಕ್ಷಣ ಆಯ್ತು ಈಗ ಪಾಪ ಆಯ್ತು ಎಲ್ಲರೂ ನಾವೆಲ್ಲ ಇದಕ್ಕೆ ದೇವರು ದುಡ್ಡು ಕಾಸು ಎಲ್ಲ ಏನಾಯ್ತು ನಿಮ್ಮ ಕೆಲಸ ಮಾಡ್ತೀನಿ. ಈ ಸಂದೇಶ ಎಲ್ಲಿಗೆ ಹೋಗ್ಬೇಕು, ಈ ಸಂದೇಶ ಎಲ್ಲಿಗೆ ಹೋಗ್ಬೇಕು, ಈ ಸಂದೇಶ ಬದಲಾವಣೆ ಆಗಬೇಕು. 136 ಸೀಟ್ ಬಂದು ನೆಕ್ಸ್ಟ್ 150 ಸೀಟ್ ಬರಲಿಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಅಂತೇಳಿ ಪ್ರಾರ್ಥನೆ ಮಾತು ಮುಗಿಸಿದ ಈ ಸರ್ಕಾರ ಈ ಸರ್ಕಾರ ನಿಮ್ಮ ಸರ್ಕಾರ ಈ ಸರ್ಕಾರನ ನಿಮ್ಮ ಮನೆ ಕುಟುಂಬ ಯಾವ ರೀತಿ ಕಾಪಾಡ್ತೀರೋ, ನಿಮ್ಮ ಮನೆ ಹೆಂಗೆ ಕಾಪಾಡ್ತೀರೋ, ನಿಮ್ಮ ಮಠ ಹೆಂಗೆ ಕಾಪಾಡ್ತೀರೋ, ದೇವಸ್ಥಾನ ಹೆಂಗೆ ಕಾಪಾಡಬೇಕು. ಎಲ್ಲ ದೇವಸ್ಥಾನಗಳು ಉಂಡಿ ತೆಗಿಬೇಕಾದ್ರೆ ಉಂಡಿ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಕ್ಯಾಮ್ರಾ ಇಟ್ಬಿಟ್ಟು ಅಲ್ಲಿ ರೆಕಾರ್ಡಿಂಗ್ ಇಟ್ಟು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಲಿಂಕ್ ಆಗಿ ಅದನ್ನು ನೋಡಿಕೊಂಡು ಈ ಮುಂದಕ್ಕೆ ನಿಮಗೆ ಕೆಟ್ಟ ಹೆಸರು ಬರಬಾರ್ದು, ನಿಮ್ಮ ದೇವಸ್ಥಾನಕ್ಕೂ ಬರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿ. ಈಗ ಅವರೇನಾದ್ರು ಒಂದು ಏನಾದ್ರು ಮಾಡಿದ್ರೆ ನಿಮಗೆ ಅವರ ಅವಧಿಯಲ್ಲಿ ಏನಾದ್ರು ಒಂದು ನಿಮಗೆ ಸಾಕ್ಷಿ ಬಿಟ್ಕೊಂಡಿದ್ದಾರೆ, ನಿಮ್ಮ ಬದುಕಿನಲ್ಲಿ ಏನಾದ್ರು ಬದಲಾವಣೆ ನಾವೇನು ಕ್ವಶನ್ ಮಾಡ್ತಿದ್ದಿಲ್ಲ. ನಾವು ಕೂಲಿ ಕೇಳ್ತೀವಿ ಅಷ್ಟಕ್ಕೆ ತಾನೇ ನೀವು ಇಬ್ಬರು ಹೇಳಿದ್ದು ದೇವರು ಸಂಜೆ ನೀವು ಇಂಥ ಮುಂದಕ್ಕೆ ಈ ಸರ್ಕಾರ ಬರಬೇಕಾದ್ರೆ ನೀವು ಏಜೆಂಟ್ ಆಗಿ ಕೆಲಸ ಮಾಡಿದ್ರು ಮಾತ್ರ ಏನೋ ಇದನ್ನ ದುಃಖಕ್ಕೆ ಹೋಗ್ಬಿಟ್ಟವ್ರೆ ಕೆಲವು ಪಾರ್ಟಿಗಳು. ಬಟ್ ಮಾಡಿದ್ದೇನು ಬರೀ ಬಿಟ್ಟಿ ಬೇವಿನ ಸೊಪ್ಪು ನಂದೇ ಬೆಳೆದು ಪೂಜಾರೆ ಬರೀ ಖಾಲಿ ಫ್ರೆಂಡ್ಸ್ ಬರೀ ಮಾತು. ಈ ಏನ್ ಹಾಕೋಬಿಟ್ರೆ ಕೆಂಪು ಶಾಲೆ ಹಾಕೋಬಿಟ್ರೆಲ್ಲ ನಂದು ಅಂತ, ದೇವಸ್ಥಾನ ಎಲ್ಲ ನಂದು ಅಂತ, ದೇವರೆಲ್ಲ ನಮ್ಮು ಅಂತ, ಹಿಂದೂ ಎಲ್ಲ ನಮ್ಮೂರು ಅಂತ. ಎಲ್ಲಿ ಹಿಂದೂ? ನಾನು ಹಿಂದೂ ಅಲ್ವೋ, ರಾಮಲಿಂಗಾರೆಡ್ಡಿ ಹಿಂದೂ ಅಲ್ವೋ, ಸಿದ್ದರಾಮಯ್ಯ ಇಲ್ಲೋ ಹಿಂದೂ ಅಲ್ವೋ, ಸಿದ್ದರಾಮಯ್ಯ ಹಿಂದೂ ಅಲ್ವೋ, ಮಲ್ಲಿಕಾರ್ಜುನ ಖರ್ಗೆ ಹಿಂದೂ ಅಲ್ವೋ? ನಾವೆಲ್ಲ ಹಿಂದೂ. ಈ ಧರ್ಮ ಅವರ ವೈಯಕ್ತಿಕವಾದ ವಿಚಾರ. ನೀವು ಹುಟ್ಬೇಕಾದ್ರೆ ನೀವು ಯಾರು ಯಾವ ಜಾತಿ ಹುಟ್ಬೇಕು ಅಂತ ನೀವು ಯಾರು ಕೇಳ್ಕೊಡಿಲ್ಲ. ನಿಮ್ ತಂದೆ ತಾಯಿ ಹೇಳ್ತಾರೆ ಧರ್ಮ ಬೇಡ ಅಂತ ಹೇಳ್ತಾರೆ. ಈ ಹುಟ್ಟಿದ ತಕ್ಷಣ ಮಗು ಹೇಳ್ತಾ ಇರ್ತದೆ, ಸಮಾಜ ಸುಖ ಪಡ್ತಾ ಇರ್ತದೆ. ಸಮಾಜ ಐತ ಮಗು ಜನ್ಮ ತಾಳ್ಕೊಳ್ತದೆ. ಆ ಮಗು ಬೆಳೆದ ತಕ್ಷಣ ನನಗೆ ಬೇಡ ನಮ್ಗೆ ಧರ್ಮ ಅಂತ ಹೇಳ್ತಾರೆ. ಆದ್ರೆ ಕಿವಿ ಚುಚ್ಚಬೇಕು, ಉದ್ದಾರ ಕಟ್ಟಬೇಕು, ನಾಮಕರಣ ಮಾಡಬೇಕು, ಅದು ಧರ್ಮ ಆಗಿರೋದು. ಆಯ್ತಪ್ಪ, ಕೊನೆಗೆ ಬೆಳೆದ ತಕ್ಷಣ ದೊಡ್ಡವನಾಗೋದ, ಯಾರನ್ನ ಪ್ರೀತಿ ಮಾಡ್ಕೊಂಡ, ಲವ್ ಮ್ಯಾರೇಜ್ ಮಾಡ್ಕೊಂಡ, ಇನ್ನೊಂದು ಜಾತಿ ಮಾಡ್ಕೊಂಡ, ಇನ್ನೊಂದು ಮಾಡ್ಕೊಂಡ, ನನಗೆ ಧರ್ಮ ಬೇಡ ಅಂತ ಹೇಳಿ ಅವ್ನು ಮೊದಲು ಮಾಡ್ಕೊಳ್ಳಲ್ಲ. ಒಂದ್ ಕಡೆ ಗಂಡು ಒಂದ್ ಕಡೆ ಇರ್ತದೆ, ಹೆಣ್ಣು ಒಂದ್ ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ವಧುವರ್ಗ ಆಗುತ್ತೆ. ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು. ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷಿತೆ ಆಗುತ್ತೆ. ಸೊ ಹಂಗೆ ಅದಾದ್ಮೇಲೆ ಸೇರಿದ್ರೆ ಕೊನೆಗೆ ಅವ್ನು ಸತ್ತಾಗ ಧರ್ಮನೇ ಬೇಡ ಅನ್ನೋನು, ಏನು ಬೇಕಾಗಿಲ್ಲ ನನಗೆ ಅಪ್ಪ ಅಮ್ಮನೂ ಬೇಡ ಅನ್ನೋನು, ಕೊನೆಗೆ ಅವನ್ನ ಸುಡಬೇಕು ಇಲ್ಲ ಉಡ್ಬೇಕು ಅಂತ ತೀರ್ಮಾನ ಮಾಡೋದು ಯಾರು? ಧರ್ಮನೇ. ತಾನೆ? ಹಂಗೆ ಧರ್ಮ ಬಿಟ್ಟು ನಮ್ಮ ಆಚಾರ ವಿಚಾರಗಳನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಿಜೆಪಿ ಫ್ರೆಂಡ್ಸ್ ಇಲ್ಲಿ ಬಹಳ ಗೌರವ ಬಿಜೆಪಿ ಅವ್ರ ಮೇಲೆ, ಪ್ರೈಮ್ ಮಿನಿಸ್ಟರ್ ಮೇಲೆ ಇದ್ದಾರೆ. ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಹಾಕಿದಾರ? ಜನಧನ್ ಅಕೌಂಟ್ ಅಂತ ಹೇಳಿದಾರ? ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ಬರೀ ಮಾತು. ನಾವೇನಾದ್ರು ಮಾತು ಕೊಟ್ಟಿದ್ರೆ ಆ ಮಾತನ್ನ ಉಳಿಸ್ಕೊಳ್ಳುವಂತ ಕೆಲಸ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯುವಕರು ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗ ವಿಚಾರ ಇರ್ಬೋದು. ಇವತ್ತು ನಾನು ಬಂದ ತಕ್ಷಣ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಉದ್ಯೋಗಕ್ಕೋಸ್ಕರನೇ ಮಕ್ಕಳಿಗೆ ಪ್ರೈವೇಟ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಖಾಸಗಿ ಯಾರೇ ಮಾಡಿದ್ರು ಕೂಡ ಸರ್ಕಾರದ ಮುಖಾಂತರ ಅವರು ಪಿಕಪ್. ನಾವು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಬೇಕು. ನೀವು ಭಕ್ತಿಗೂ ಭಗವಂತನಿಗೂ ನೀವು ಹೆಂಗೆ ಇರ್ತೀರೋ ಹಂಗೆ ಬರೀ ನಮ್ಮ ಸರ್ಕಾರ ಮಧ್ಯೆ ಅಷ್ಟೇ ಅದಕ್ಕೆ ಮಾಡಬೇಕು, ಇಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರ ಜನಸಂಖ್ಯೆ 1,40,00,000 ಇದೆ. ಅದ್ರಲ್ಲಿ 50 ಲಕ್ಷ ಹೊರಗಡೆ ರಾಜ್ಯದಿಂದ ಬಂದವರು ಕೆಲಸ ಮಾಡ್ತಾರೆ. ಇವತ್ತು ಕರೆಂಟ್ 200 ಯೂನಿಟ್ ವರೆಗೂ ಕೊಡ್ತಾ ಇದ್ವಿ. 10 ಕೋಟಿ 10,000 ಕೋಟಿ ರೂಪಾಯಿ ಖರ್ಚು ಆಗ್ತಾರೆ. ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ವಿ, 20,000 ಕೋಟಿ ರೂಪಾಯಿ ಖರ್ಚು. ಗೃಹಲಕ್ಷ್ಮಿ ನಿಮ್ಮ ಮನೆ ಯಜಮಾನರಿಗೆಲ್ಲ, ನಿಮ್ಮ ಮನೆ ಹೆಂಗಸರಿಗೆಲ್ಲ ಇವತ್ತು 2,000 ರೂಪಾಯಿ ಕೊಡ್ತಾ ಇದ್ವಿ. ಎಲ್ಲ ಸುಮಾರು 1,21,00,000 ಹೆಣ್ಮಕ್ಳಿಗೆ ನಮ್ಮ ಮನೆ ಯಜಮಾನರಿಗೆ ಕೊಡ್ತಾ ಇದ್ವಿ. ಯಾರಿಗೆ ಅನುಕೂಲ ಆಗ್ತಾ ಇದೆ? ಈಗೆಲ್ಲ ದೇವಸ್ಥಾನಗಳಿಗೆ, ಪ್ರಯಾಣಕ್ಕೆ, ವ್ಯವಹಾರಕ್ಕೆ ಎಲ್ಲ ಹೆಣ್ಮಕ್ಳು ರಾಮಲಿಂಗಾರೆಡ್ಡಿಯವರ
ಇಲಾಖೆಯಿಂದ ವಿದ್ಯುತ್ ಇಲಾಖೆಯಿಂದ ನಾವು ಫ್ರೀಯಾಗಿ ಬಸ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. 10 kg ಕೊಡ್ತಾ ಇದ್ರು. ಇದನ್ನ ಬಿಜೆಪಿ ದಳ ಸರ್ಕಾರ ಇತ್ತಲ್ಲ, ನಾನು ಟೀಕೆ ಮಾಡ್ತಾ ಇಲ್ಲ. ಇಂಥದ್ದು ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡೆನ ಹೇಳ್ಬೋದಷ್ಟು ಶಕ್ತಿ ಇದೆಯಾ ಅವ್ರಿಗೆ? ನಾನು ಅದಕ್ಕೆ ಹೇಳಿದ್ದು, ದೇವರು ವರನೂ ಕೊಡುದಿಲ್ಲ, ಶಾಪ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶ ಏನ್ ಮಾಡಬೇಕು ಮುಖ್ಯ ಅಂತ ನಾನು ಅನೇಕ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಹೆಂಗೆ ಅವಕಾಶ ಇದೆ, ಈಗ ರಾಮಲಿಂಗರಿಗೆ ಅವಕಾಶ ಸಿಗ್ತಲ್ಲ, ನೀವು ಇಲಾಖೆ ಮಾಡಬೇಕು ಅಂತ. ನಿಮ್ ಹೃದಯ ಹೆಂಗಿದ್ರು? ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಹೇಳಿದ್ರು, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್. ಅಂದ್ರೆ ನೀನು ನಿನ್ನನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ತಲೆ ಉಪಯೋಗಿಸೋ, ಮಿದ್ಲು ಉಪಯೋಗಿಸೋ. ನೀನು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಹೃದಯ ಉಪಯೋಗಿಸು ಅಂತ. ಹಂಗೆ ಇವತ್ತು ನೀವೆಲ್ಲ ಅವರ ಹೃದಯವನ್ನ, ಅವರು ನಿಮ್ಮ ಹೃದಯವನ್ನ ಹಿಡಿತಾರೆ. ಹಂಗೆ ಏನಾದ್ರು ಸಹಾಯ ಮಾಡುತ್ತಾನೆ ಸುಮ್ಮನೆ ನೀವೇ ಹೇಳ್ತೀರಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ವಿ, ಅದರಲ್ಲೇ ನನಗೆ ಅನುಮಾನ ಏನಿಲ್ಲ. ನಾವೇನು ಜನರಿಗೆ ಎಷ್ಟು ಕಷ್ಟ ಇದೆಯೋ, ಎಷ್ಟು ಸುಖ ಇದೆಯೋ, ದುಡ್ಡು ಏನೇನು ಮಾಡಿದ್ವಿ ನಾವು ಹೆಚ್ಚು ಕಮ್ಮಿ. ಕರೆಂಟ್ ಬಿಲ್ಲು ನಿಮ್ಗೆ ಕಟ್ ಮಾಡಿದೀವಾ? 200 ಯೂನಿಟ್ವರೆಗೂ ಬರ್ತಾ ಇದೆಯೋ? ಒಂದ್ ತಿಂಗಳು ಹೆಚ್ಚು ಕಮ್ಮಿ ಹೆಣ್ಮಕ್ಳಿಗೂ ಬರ್ತಾ ಇದೆಯೋ? ಅದರಿಂದ ನಿಮ್ಗೆ ಎಷ್ಟು ರೂಪಾಯಿ ಆಯ್ತಾ ಇದೆ? ಬೆಲೆ ಎಲ್ಲ ಗಗನಕೊಟ್ಟಿತ್ತು, ಆದಾಯ ಪಾತಾಳಕೊಟ್ಟಿತ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಬೇಕು. ಇದನ್ನೆಲ್ಲ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಅದರಿಂದ ಇವತ್ತು ದೇವರ ಶಕ್ತಿ, ಈಗ ಧಾರ್ಮಿಕವಾಗಿ ದೇವರು, ಈಗ ಧಾರ್ಮಿಕ ದತ್ತಿ ಇಲಾಖೆ ಇದೆ, ಮೈನಾರಿಟಿ ಡೆವಲಪ್ಮೆಂಟ್ ಇದೆ, ಮುಸಲ್ಮಾನ್ ಬಾಂಧವರು ಕೂಡ ಅವ್ರದೇ ಅರ್ಜು ಬೇರೆ ಬೇರೆ ಮೈನಾರಿಟಿ ಇಲಾಖೆ ಇದೆ. ಅವ್ರೆಲ್ಲ ಅರ್ಜಿ ಹಾಕೊಂಡು ಏನು ಇರ್ಲಿಲ್ಲ, ಯಾವ ಇಲಾಖೆ ಯಾವ ದೇವರು ಏನು ಅಂತ ಅವ್ರ ಧರ್ಮ ಅವರು ಆಯ್ಕೆ ಮಾಡ್ತಾರೆ. ಕೆಲವರು ಹಿಂದೂಯಿಂದ ಕ್ರಿಶ್ಚಿಯನ್ ಹೋಗ್ತಾರೆ, ಕ್ರಿಶ್ಚಿಯನ್ ಇದಕ್ಕೆ ಹೋಗ್ತಾರೆ, ಎಲ್ಲ ಬೇರೆ ಬೇರೆ ಇವರು ಇದ್ದಾರೆ. ಅದು ಅವರ ಬಿಟ್ಟದ ವಿಚಾರ. ನಾವು ಯಾರನ್ನು ಬಲವಂತ ಮಾಡ್ತೀವಿ, ಧರ್ಮ ಅವರ ನಂಬಿಕೆ ಮೇಲೆ ಹೋಗ್ತದೆ. ನಾನು ಹಿಂದೆ ಒಂದು ಮಾತು ಹೇಳಿದ್ವಿ, ಧರ್ಮ ಯಾವುದಾದ್ರೂ ತತ್ವ ಒಂದೇ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದ್ರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಇದ್ದಾನೆ. ಆಕಾಶಂ ಪಂಚತ್ವಯಂ ಯಥಾ ವ್ಯಕ್ತಿ ಸಾಗರ ಸರ್ವದೇವ ನಮಸ್ಕಾರ ಹೇಳಿಸುಬಿಡಿ. ಕೊನೆಗೆ ಎಲ್ಲಿ ಹೋಗ್ತದೆ ನೀರು? ಎಲ್ಲಿಂದ ಬಂದ್ರು? ಸಮುದ್ರಕ್ಕೆ ಹೋಗ್ಬೇಕಾದ್ರೆ. ಹಂಗೆ ನೀವೆಲ್ಲ ಮಾಡುವಂತ ಪ್ರಾಂತಿ ಎಲ್ಲಿಗೆ ಹೋಗ್ಬೇಕು? ರಾಜ್ಯಕ್ಕೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಜನ ನೆಮ್ಮದಿರ್ಬೇಕು, ಮಳೆ ಬರಬೇಕು, ಶಾಂತಿ ಇರಬೇಕು. ಏನ್ ಪ್ರಾರ್ಥನೆ ಮಾಡ್ತಾರೆ? ಮನೆಗೆ ಬರೋದು, ದೇವ್ರ ದೇವಸ್ಥಾನ ಬರೋದು, ನನಗೆ ಆರೋಗ್ಯ ಕೊಡ್ಲಿ, ನನ್ನ ಮಕ್ಕಳು ವಿದ್ಯಾಭ್ಯಾಸ ಕೊಡ್ಲಿ, ನನ್ನ ಮನೆ ಕಟ್ಕೊಡ್ಲಿ, ನನ್ನ ಮಕ್ಕಳು ಚೆನ್ನಾಗಿ ಕೊಡ್ಕೊಳ್ಳಿ, ಐಶ್ವರ್ಯ ಸಿಕ್ಲಿ, ನೆಮ್ಮದಿ ಸಿಕ್ಲಿ. ಇಟ್ಬಿಟ್ಟು ನಾನು ಕೇಳ್ತಾರ ಅವರು? ಅಷ್ಟು ತಾನೇ ನೀವು ಇಬ್ರು ಹೇಳ್ತಿದ್ರು ದೇವ್ರಿಗೂ ನಿಮ್ಗಿರುವಂತ ಸಂಬಂಧ. ಹಂಗೆ ನೀವು ಇಂಥ ಮುಂದಕ್ಕೆ ಈ ಸರ್ಕಾರ ಬರ್ಬೇಕಾದ್ರೆ ನೀವು ಏಜೆಂಟ್ ಆಗಿ ಕೆಲಸ ಮಾಡಿದ್ರು ಮಾತ್ರ ಈ ದೇವರಿಗೂ. ನಾವು ಜನರನ್ನು ನೋಡ್ತೀವಿ, ಜನರು ನಾವು ಕಾಣೋದೇನು? ಜನರ ಸೇವೆ ಜನಾರ್ದನ ಸೇವೆ, ಮಾನವನ ಸೇವೆ ಮಾನವನ ಸೇವೆ. ನಾವು ಮಾಡ್ತಾ ಇರೋದು ಈ ಗ್ಯಾರಂಟಿ ಕೊಟ್ಟು ನಿಮ್ಗೆಲ್ಲ ಸರ್ವಿಸ್ ಮಾಡ್ತಾರೆ ಯಾರಿಗೋಸ್ಕರ? ಜನ ಒಳ್ಳೇದಿರ್ಲಿ ತಾನೆ. ಹಂಗೆ ನೀವು ನಮ್ಗೆ ಮಾಡ್ಬೇಕಲ್ಲ. ಏನ್ರಿ ಅಧ್ಯಕ್ಷರೇ, ಅಗ್ರಿಮೆಂಟ್ ಕರೆಕ್ಟ್ ಆಯ್ತಾ? 50,000 ಜನ ಸೇರಿಸಿ ಮಾಡ್ತೀವಲ್ಲ, ಯಾಕಂದ್ರೆ ಕರೆಕ್ಟ್. ಯಾಕಂದ್ರೆ ಮಾತು ನಾನು ಹೇಳ್ತಾ, ಈಗ ರಾಮಲಿಂಗಾರೆಡ್ಡಿ ಅವರು ನಮ್ಮ ಸರ್ಕಾರ, ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ನಾವು ಮೊದಲಿಂದ ಇತಿಹಾಸ ಇದೆ ನಮ್ಗೆ, ಬೇರೆ ಪಾರ್ಟಿಗಳ ಬಗ್ಗೆ ನಮ್ಗೇನು ಟೀಕೆ ಇಲ್ಲ. ಬಟ್ ಅವಕಾಶ ಸಿಕ್ಕಾಗ ಏನ್ ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಅಷ್ಟೇ. ನಂಬಿಕೆ ವ್ಯಕ್ತಪಡಿಸೋದು ಅಂತ ಮುಖ್ಯ. ಈಗ ಅವರೇನಾದ್ರು ಒಂದು ಏನಾದ್ರು ಮಾಡಿದ್ರೆ ನಿಮ್ಗೆ ಅವರ ಅವಧಿಯಲ್ಲಿ ಏನಾದ್ರು ಒಂದು ನಿಮಗೆ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ರೆ, ನಿಮ್ಮ ಬದುಕಿನಲ್ಲಿ ಏನಾದ್ರು ಬದಲಾವಣೆ ನಾವೇನು ಕ್ವಶನ್ ಮಾಡ್ತಿರ್ಲಿಲ್ಲ. ನಾವು ಕೂಲಿ ಕೇಳ್ತೇವೆ ನಿಮ್ಮ ಹತ್ರ, ಕೂಲಿ ಬೇರೆ ಏನಿಲ್ಲ. ನಿಮ್ಗೂ 50-60 ವರ್ಷ ನಿಮ್ಗೆ ಅನುಭವ ಇದೆ, 40 ವರ್ಷದಿಂದ ದೇವ್ರ ಮುಂದೆ ನಿಂತಿದ್ದೀವಿ. ನಿಮ್ಗೆ ಏನಾದ್ರು ಮಾಡಿದ್ರೆ ಮಾಡಿ, ಏನ್ ತೊಂದರೆ ಇಲ್ಲ. ಬರೀ ಬಟ್ಟೆ ಹಾಕೊಂಡ ತಕ್ಷಣ ರಾಮ 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 ಅಂತ ತಕ್ಷಣ ಆಯ್ತಾ?
ಆಯ್ತು ಈಗ ಪಾಪ ಆಯ್ತು, ಎಲ್ಲರೂ ನಾವೆಲ್ಲ ಇಟ್ಕೆ ದೇವರು ದುಡ್ಡು ಕಾಸು ಎಲ್ಲ ಕೊಟ್ಟು ಏನಾಯ್ತು, ಮರ್ಯಾದೆ ಹೋಯ್ತಾ ಇಲ್ಲ, ಎಲ್ಲ ಶಿಖರಕ್ಕೂ ಹೊಂಟೋಯ್ತಾ ಇಲ್ಲ, ಯಾರು ಮಾಡಿದ್ರೆ ತಪ್ಪಿಗೆ ತಿರ್ತೀನಿ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತ ಕೂತ್ಕೊಳ್ಳಿ. ಅದಕ್ಕೆ ನಾನು ತೀರ್ಮಾನ ಮಾಡಿದೆ, ನಿಮ್ಗೆ ಅವಮಾನ ಆಗ್ಬಾರ್ದು, ಯಾವ ಮಾಡಿದಂತ ತಪ್ಪು ಆಗ್ಬಾರ್ದು ಅಂತೇಳಿ ಯಾವ್ದಾದ್ರು ದೊಡ್ಡ ದೊಡ್ಡ ದೇವಸ್ಥಾನ ಇದೆ, ಎಲ್ಲ ದೇವಸ್ಥಾನಗಳು ಉಂಡಿ ತೆಗಿಬೇಕಾದ್ರೆ ಉಂಡಿ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಕ್ಯಾಮೆರಾ ಇಟ್ಬಿಟ್ಟು ಅಲ್ಲಿ ರೆಕಾರ್ಡಿಂಗ್ ಇಟ್ಟು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಲಿಂಕ್ ಆಗಿ ಅದನ್ನ ನೋಡ್ಕೊಂಡು ಇನ್ ಮುಂದಕ್ಕೆ ನಿಮ್ಗೆ ಕೆಟ್ಟ ಹೆಸರು ಬರಬಾರ್ದು, ನಿಮ್ ದೇವಸ್ಥಾನಕ್ಕೂ ಬರಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಿ. ಇದು ತಪ್ಪ ಇದು? ನೀವು ಯಾರಾದ್ರೂ ದೇವ್ರು ತಿರ್ಬೇಕು ಅಂದ್ರೆ ನಿಮ್ಗೆ ಇಷ್ಟ ಇದೆಯಾ? ಏನಿಲ್ಲ. ಯಾರು ಪಾಪ ನನಗೆ ಗೊತ್ತಿದ್ದು ಬಡವರು ಯಾರು ಕೆಲಸ ಮಾಡುದಿಲ್ಲ, ಬಡವರು ಕಷ್ಟಪಟ್ಟವರು ಯಾರು ಮಾಡುದಿಲ್ಲ. ಯಾವ ಧರ್ಮದಲ್ಲಿ ದ್ವೇಷ ಮಾಡುವಂತ ಯಾವ್ದಾದ್ರು ಧರ್ಮದಲ್ಲಿ ಹೇಳ್ತಾವ? ಯಾವ ಧರ್ಮದಲ್ಲೂ ನೀವು ಯಾರು ದ್ವೇಷ ಮಾಡುವಂತ ಹೇಳುವುದಿಲ್ಲ. ನಾವು ವಿವಿಧ ರೀತಿಯಲ್ಲಿ ರಾಮನ ಪೂಜೆ ಮಾಡ್ತೀವಿ, ಕೃಷ್ಣನ ಪೂಜೆ ಮಾಡ್ತೀವಿ, ಶಿವನ ಮಾಡ್ತೀವಿ, ನರಸಿಂಹನ ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. ಎಲ್ಲಾ ದೇವರು ಕೂಡ ವಿವಿಧ ರೀತಿಯಲ್ಲಿ ಅವನ ತಾಂಡವ ಆಡ್ತಾ ಇರ್ತಾನೆ. ಬೇಕಾದಷ್ಟು ಹೆಸರನ್ನೇ ಗಣೇಶನ ಹೆಸರು, ವಿನಾಯಕರಿಗೆ ಒಂದು ನೂರಾರು ಹೆಸರು ಇಟ್ಕೊಂಡು ನಾವು ಕರಿತೀವಿ. ಅಂತ ಸಂದರ್ಭದಲ್ಲಿ ಶಿವನ ನೂರಾರು ಹೆಸರು ಇಟ್ಕೊಂಡು ನಾವು ಕರಿತೀವಿ. ಆಯ್ತಾ? ಹಿಂಗಿರೋಂಥ ಸಂದರ್ಭದಲ್ಲಿ ಬೇಕಾದಷ್ಟು ನಾವು ಎಲ್ಲರೂ ಕೂಡ ಹೋಗಿರ್ತೀವಿ. ಅಂದ್ರೆ ದೇವರು ಕೊನೆಗೆ ಒಬ್ಬನೇ ಅನ್ನೋದು ಕೂಡ ನಾವೆಲ್ಲ ಎಲ್ಲ ಧರ್ಮದಲ್ಲೂ ಇಟ್ಕೊಂಡಿದ್ದೇವೆ. ಸೊ ಅದರಿಂದ ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಬಯಸೋಣ. ಈ ಸರ್ಕಾರ DK ಶಿವಕುಮಾರ್ ಸರ್ಕಾರ ಅಲ್ಲ, ಈ ಸರ್ಕಾರ ನಿಮ್ಮ ಸರ್ಕಾರ. ಈ ಸರ್ಕಾರನ ನಿಮ್ಮ ಮನೆ ಕುಟುಂಬ ಯಾವ ರೀತಿ ಕಾಪಾಡ್ತೀರೋ, ನಿಮ್ಮ ಮನೆ ಹೆಂಗ್ ಕಾಪಾಡ್ತೀರೋ, ನಿಮ್ಮ ಮಠ ಹೆಂಗ್ ಕಾಪಾಡ್ತೀರೋ, ನಿಮ್ಮ ದೇವಸ್ಥಾನ ಹೆಂಗ್ ಕಾಪಾಡ್ತೀರೋ ಆ ರೀತಿ ಕಾಪಾಡಬೇಕು. ನಾವು ನೀವು ಎಲ್ಲ ಸೇರಿ ಒಂದು ಕುಟುಂಬದಂತೆ ಟೀಮ್ ಕರ್ನಾಟಕ ಆ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ನಾನು ನಿಮ್ಮನ್ನೆಲ್ಲ ಒಟ್ಟಿಗೆ ತಿಳ್ಕೊಳ್ಳುವಂತ ಕೆಲಸ ಮಾಡ್ತೀನಿ. ಈ ಸಂದೇಶ ಹಳ್ಳಿಗೆ ಹೋಗ್ಬೇಕು, ಈ ಸಂದೇಶ ಜನರಿಗೆ ಹೋಗ್ಬೇಕು, ಈ ಸಂದೇಶ ಬದಲಾವಣೆ ಆಗಬೇಕು. 136 ಸೀಟ್ ಬಂದು ನೆಕ್ಸ್ಟ್ 150 ಸೀಟ್ ಬರಲಿಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.